ಒಬ್ರು ಸಾರಿಗೆ ನೌಕರರು ನಮ್ಮ ಜೊತೆ ಫೋನಲ್ಲಿ ಸಿಕ್ಕಿದ್ದಾರೆ, ಮಾತಾಡಿಸ್ತೀನಿ. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತದೆ ನಿಮ್ಗೆ ಅನ್ಕೊಳ್ತೀನಿ? ಕೇಳಿಸ್ತದೆ. ನಮಸ್ತೆ, ಹೇಳಿ ಮೇಡಮ್. ಈ BMTC ಬಸ್ಗಳಿಂದ ಇಷ್ಟೊಂದು ಪ್ರಮಾಣದಲ್ಲಿ ಆಕ್ಸಿಡೆಂಟ್ಗಳು, ಸಾವು ನೋವುಗಳಾಗೋದಕ್ಕೆ ಕಾರಣ ಏನು ಅಂತ ನಿಮ್ಗನ್ಸುತ್ತೆ? ಏನಿಲ್ಲ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಈ ಪ್ರೈವೇಟ್ ಅಂದ್ರೆ ಹೊರ ಗುತ್ತಿಗೆ ನೌಕರರ ಆಧಾರದ ಮೇಲೆ ಏಜೆನ್ಸಿಗಳಿಗೆ ಕೊಟ್ಬಿಟ್ಟಿದ್ದಾರೆ. ಡ್ರೈವರ್ಗಳನ್ನ ನೇಮಕ ಮಾಡೋದು ಹೊರ ಗುತ್ತಿಗೆ ಆಧಾರದ ಮೇಲೆ ಏಜೆನ್ಸಿಯವರು ನೇಮಕ ಮಾಡ್ಬಿಟ್ಟು ಅವ್ರನ್ನ ಕರ್ಕೊಂಡ್ಬಂದು ಡಿಪೋಗಳಿಗೆಲ್ಲ ಅಲಾಟ್ ಮಾಡ್ತಾರೆ. ಅವರಿಗೆ ಲಂಗು ಲಗಾಮ್ ಇಲ್ಲ, ಅಧಿಕಾರಿಗಳ ಭಯ ಇಲ್ಲ, ಸಾರ್ವಜನಿಕರದ್ದು ಭಯ ಭಕ್ತಿ ಇಲ್ಲ, ಈ ರೀತಿ ಆಗಿದೆ. ಆಮೇಲೆ ಆಟೋ ಓಡಿಸೋರೆಲ್ಲ ಬಂದು ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಹೆಚ್ಚಿನ ತರಬೇತಿಯಲ್ಲಿ ಟ್ರೈನಿಂಗ್ಗಳು ಕೊಡುವಂತ ಇದು ಇಲ್ಲ ಇಲ್ಲಿ. ಹಾಗಾಗಿ ಏನಾಗಿದೆ, ಅವರಿಗೆ ಆಡಿದ್ದೆ ಆಟ ಮಾಡಿದ್ದೆ ಇದು ಅನ್ನಂಗೆ ಆಗೋಗಿದೆ. ಈಗ ಈ ತರ ಪರಿಸ್ಥಿತಿಗಳಾಗಿದೆ. ನಮ್ಮಗಳಿಗೆ ಅಂದ್ರೆ ಫಸ್ಟ್ 2 ವರ್ಷ ತರಬೇತಿ ಅಂತ ಕೊಡ್ತಾರೆ, ಅದ್ರೊಳಗೆ ಟ್ರೈನಿಂಗ್ಗಳು ಕೊಡ್ತಾರೆ. ನಾವೇನಾರ ಈ ರೀತಿಯ ಒಂದು ಅಪಘಾತಗಳು ಅವಘಡಗಳೇನು ಸಂಭವಿಸಿದ್ರೆ ಇಮಿಡಿಯೇಟ್ಲಿ ನಮ್ಮ ಬಗ್ಗೆ ಆಕ್ಷನ್ ತಗೊಂತಾರೆ, ಸಸ್ಪೆನ್ಷನ್ ಮಾಡ್ತಾರೆ, ಡಿಪೋಗಳು ಚೇಂಜ್ ಮಾಡ್ತಾರೆ, ಡಿಸ್ಮಿಸ್ಗಳು ತನಕ ಮಾಡ್ತಾರೆ, ಇನ್ಕ್ರಿಮೆಂಟ್ ಗಳೆಲ್ಲ ಕಡಿತ ಮಾಡ್ತಾರೆ. ಬಟ್ ಇವ್ರಿಗೆ ಯಾವುದೇ ಆ ರೀತಿಯಾದ ಶಿಸ್ತು ಕ್ರಮಗಳು ಇಲ್ದಾರ ಇರೋದೇ ಇವರಿಗೆ ಬೇಜವಾರಿತನ ಆಗಿದೆ ಮೇಡಮ್. ಇದಕ್ಕೆ ಮೂಲ ಕಾರಣನೇ ಸರ್ಕಾರದವರು ಇವ್ರು ಏನು ಪ್ರೈವೇಟೈಸೇಷನ್ ಮಾಡಕ್ ಹೊರಟಿದ್ದಾರೆ, ಇದಕ್ಕೆ ಈ ಸಾರ್ವಜನಿಕರು ಬಲಿ ಆಗ್ತಾ ಇದ್ದಾರೆ ಮೇಡಮ್. ನಿಜ 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 100% ನಿಜ. ಧನ್ಯವಾದ ಎಷ್ಟೊತ್ತು ಮಾತಾಡಿದ್ದಕ್ಕೆ. ನಾನು ನಿಮ್ಮಿಬ್ಬರ ಹತ್ರನೂ ಮಾತಾಡ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ ಸರ್. ವೀಕ್ಷಕರೇ, ವಾರದಲ್ಲಿ ಕನಿಷ್ಠ 2 ರಿಂದ 3 ಆಕ್ಸಿಡೆಂಟ್ಗಳು, ತಿಂಗಳಲ್ಲಿ 10 ರಿಂದ 15 ಸಾವುಗಳು BMTCಯಿಂದ ಆಗ್ತಲೇ ಇದೆ. ಕಾರಣ ಏನು ಅಂತ ಹುಡ್ಕೊಂಡು ಹೊರಟ್ರೆ ಕೇವಲ ಡ್ರೈವರ್ ಮೇಲೆ ಮಾತ್ರ ಇದ್ರು ಹೊಣೆಯನ್ನು ನಾವು ಹೊರಿಸೋಕ್ಕಾಗಲ್ಲ. ನಾವು ಇಷ್ಟೊತ್ತು ಮಾತಾಡ್ತಾ ಇದ್ವಿ ನೋಡಿ, ಟೆಕ್ನಿಕಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ. ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಆ್ಯಂಡ್ ಈ ಸಾವಿಗೆ, ಈ ಆಕ್ಸಿಡೆಂಟ್ಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮ ಅಭಿಪ್ರಾಯವನ್ನು ನೀವು ಹಂಚ್ಕೊಳ್ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನಮ್ಮ ಚಾನಲ್ಗೆ ಕರೆ ಮಾಡ್ಬೋದು, ಇದ್ರ ಬಗ್ಗೆ ಮಾತಾಡ್ಬೋದು.